everyone fine. ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧವಾಗಿ ಭೂ ಕಬಳಿಕೆ ಆರೋಪವನ್ನು ಕಾಂಗ್ರೆಸ್ ನಾಯಕರು ಮಾಡಿಕೊಂಡು ಬಂದರು. ಅದರಲ್ಲಿ ಕೃಷ್ಣ ಬೈರೇಗೌಡರು ಇದ್ದರು, ಗೃಹ ಸಚಿವರು ಕೂಡ ಇದ್ದರು, ಅನೇಕ ಸಚಿವರುಗಳು ಕೂಡ ಇದ್ದರು ಅದರಲ್ಲಿ. ಆದರೆ ಅದರ ಪ್ರೆಸ್ ಮೀಟ್ ಮಾಡಿಬಿಟ್ರಲ್ಲ, ಒಂದು ಆರೋಪವನ್ನು ಮಾಡಿದಾಗ ಅದರ ಲಾಜಿಕಲ್ ಎಂಡು ಪ್ರೆಸ್ ಮೀಟು ಮಾಧ್ಯಮದಲ್ಲಿ ಬರೋದು, ಬಿ ಜೆ ಪಿಯವರು ಮುಡಾದ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರೆ ನಾವೊಂದು ಅಸ್ತ್ರ ಬಿಟ್ಬಿಟ್ವಿ ಎಂಬಲ್ಲಿಗೆ ಎಂಡ್ ಆಗಿಬಿಡುತ್ತಾ? ಆಗಲ್ಲ. ನಿಜವಾಗಿಯೂ ಕಾಂಗ್ರೆಸ್ ನಾಯಕರೆಲ್ಲರೂ ಸೇರಿ ಹೋರಾಟ ಮಾಡಬೇಕು ಅಂತ ಇದ್ದಿದ್ದರೆ ಯಾರಾದರೂ ಒಬ್ಬರು ಕೇಸ್ ಹಾಕಬೇಕಾಗಿತ್ತಲ್ಲ ಅಶೋಕ್ ಅವರ ವಿರುದ್ಧವಾಗಿ. ಇದೇ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಒಬ್ಬರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಕಡೆ ಒಬ್ಬರು ಹೋಗ್ತಾರೆ, ರಾಜಭವನದ ಕಡೆ ಮೂರು ಜನ ಬರ್ತಾರೆ, ಇಡಿಗೆ ಇಬ್ಬಿಬ್ಬರು ಕಂಪ್ಲೇಂಟ್ ಕೊಡ್ತಾರೆ, ಈ ಕಡೆ ಇನ್ನೊಂದು ಯಾವುದೋ ಅಲ್ಲಿ ಹಣಕಾಸಿನ ದುರ್ಬಳಕೆ ಆಗಿದೆ ಅಂತ ಒಬ್ಬರು ದೂರು ಕೊಡ್ತಾರೆ ಅಂತ ಬಂದಾಗ ಈ ದೂರನ್ನು ರಾಜಕೀಯವಾಗಿ ಪಾರಾಗುವ ದೃಷ್ಟಿಯಿಂದ ಅಶೋಕ್ ಅವ್ರ ಪ್ರಕರಣ ಕೂಡ ರೈಸ್ ಮಾಡಿದ್ರು. ಆ ಪ್ರಕರಣದಲ್ಲೇನು ನಮಗೇನೋ ಇದೇನೋ ಸುಳ್ಳು ಪ್ರಕರಣ ಅಂತ ಅನ್ನಿಸ್ತಿಲ್ಲ ನಮಗೆ. ಆ ಪ್ರಕರಣ ಡಾಕ್ಯುಮೆಂಟ್ ಓರಿಯೆಂಟೆಡ್, ಅದೆಲ್ಲವೂ ಕೂಡ ಡಾಕ್ಯುಮೆಂಟ್ ಆಧಾರವಾಗಿರ್ತಕ್ಕಂಥದ್ದು, ಪ್ರತಿಯೊಂದು ದಾಖಲೆಗಳ ಸಹಿತ ಇರ್ತಕ್ಕಂಥ ಒಂದು ವಿಚಾರ ಅದು. ಸೊ ಹಾಗಿದ್ದಾಗ ಎಲ್ಲವೂ ಕೂಡ ಇದೆಯಲ್ಲ, ಯಾವ ಥರ ಅಶೋಕ್ ಅವರು ಜಮೀನನ್ನು ವಾಪಸ್ ಮಾಡಿಬಿಟ್ರು, ಹೇಗೆ ಮಾಡಿಬಿಟ್ರು ಅಶೋಕ್ ಅವರು? ಅವ್ರ ಜಾಗವೇ ಆಗಿರಲಿಲ್ಲ, ಬಿ ಡಿ ಎ ಜಾಗ ಯಾವುದು 1977ನಲ್ಲಿ ನೋಟಿಫೈ ಆಗಿರ್ತಕ್ಕಂಥ ಜಾಗ 2003ಗೆ ಖಾತೆಯಾಗಿ ಅಶೋಕ್ ಅವರು ತಮಗೆ ಕ್ರಯಪತ್ರವನ್ನು ಮಾಡಿಸ್ಕೋತಾರೆ ಅಂತ ಹೇಳಿದ್ರೆ ಬಿ ಡಿ ಎ ಆ ಜಾಗವನ್ನು ನೋಟಿಫೈ ಮಾಡಿಕೊಂಡು ಮೂಲ ಮಾಲೀಕರಿಂದ ಬಿ ಡಿ ಎ ತೊಗೊಂಡ ಮೇಲೆ ಮೂಲ ಮಾಲೀಕನಿಗೂ ಆ ಜಾಗಕ್ಕೂ ಸಂಬಂಧನೇ ಇರಲ್ಲ. ಒಂದು ವೇಳೆ ಕ್ರಯ ಮಾಡಿಸ್ಕೊಂಡ್ರೆ ಸೈಟ್ ಕ್ರಯ ಆಗ್ಬೋದು ಅಷ್ಟೇ. ಇವರಿಗೆ ಸೈಟ್ಗೆ ಅರ್ಜಿ ಹಾಕ್ಕೊಂಡಿದ್ರೆ ಬಿ ಡಿ ಎ ಬಳಿಯಲ್ಲಿ ಅದೇನೂ ಇಲ್ಲದೆ ಮತ್ತೆ ಮೂಲ ಮಾಲೀಕನ ಯಾರನ್ನ ಹುಡ್ಕೊಂಡು ಇವರು ಅದನ್ನು ಕ್ರಯ ಮಾಡಿಸ್ಕೊಂಡ್ಬಿಟ್ಟಿದ್ರು. ಜೊತೆಗೆ ಆನಂತರದಲ್ಲಿ ಅದನ್ನು ಕೇಸ್ ಆಯಿತು, ಕೇಸ್ ಆಗ್ತಿದ್ದಂಗೆ ಅದನ್ನು ವಾಪಸ್ ಕೊಟ್ಬಿಟ್ರು. ಅದು ದಾನ ಥರ, ನಾನು ಗಿಫ್ಟ್ ಕೊಟ್ಬಿಡ್ತೀನಿ ಇದನ್ನು ಅಂಥೇಳಿ ಗಿಫ್ಟ್ ಕೊಡೋಕ್ಕೆ ಬರಲ್ಲ, ಯಾಕಂದರೆ ಅದು ಬಿ ಡಿ ಎದೇ ಸ್ವತ್ತು. ಗಿಫ್ಟ್ ಕೊಡೋಕ್ಕೆ ಇವ್ರು ಯಾರೋ ಒಂದು ಪ್ರಶ್ನೆ ಬರುತ್ತೆ. ಅಸ್ತಿತ್ವದಲ್ಲೇ ಇಲ್ಲದೆ ಇರತಕ್ಕಂಥ ರಾಮಸ್ವಾಮಿ ಅನ್ನೋ ವ್ಯಕ್ತಿಯನ್ನು ಸೃಷ್ಟಿ ಮಾಡ್ತಾರಲ್ಲಿ, ಅವರು ಡಿನೋಟಿಫೈಗೆ ಅರ್ಜಿ ಹಾಕ್ಕೊಳ್ತಾರೆ, ಅದು ಒಂಥರ ಮಾನ್ಯತೆ ಸಿಕ್ಬಿಡ್ತದೆ. ಅದಕ್ಕೆ ಇದೆಲ್ಲ ಹೇಗೆ ಅಂತ ಒಂದು ಪ್ರಶ್ನೆ ಇತ್ತಲ್ಲ. ಯಾಕೆ ಒಂದು ಪ್ರೆಸ್ ಮೀಟ್ಗೆ ಅಷ್ಟೇ ಕಾಂಗ್ರೆಸ್ ನಾಯಕರು ಸೀಮಿತ ಆಗಿಬಿಟ್ಟಿದ್ದಾರೆ ಇಲ್ಲಿ? ಅಷ್ಟೇನಾ? ಪ್ರೆಸ್ ಮೀಟಲ್ಲಿ ಹೇಳಿದ್ರು, ದಾಖಲೆಗಳನ್ನು ತೋರಿಸಿದ್ರು, ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರು. ಹೋರಾಟ ಅಂದರೆ ಯಾವುದು? ಆಯಿತು, ಪ್ರೆಸ್ ಮೀಟ್ ಮಾಡಿ ಮನೆ ಕಡೆ ಕಾರ್ ಹತ್ತಿಬಿಟ್ರೆ ಅಲ್ಲಿಗೆ ಮುಗೀತು, ಅಲ್ಲಿಗೆ ದೊಡ್ಡ ಹೋರಾಟ ಅದು. ಇದರಲ್ಲಿ ಒಂದು ಲೋಕಾಯುಕ್ತಕ್ಕೆ ಒಂದು ಕಂಪ್ಲೇಂಟ್ ಬೇಡ, ರಾಜಭವನಕ್ಕೆ ಒಂದು ದೂರು ಬೇಡ, ಇಡಿಗೂ ಒಂದು ದೂರು ಬೇಡ, ಪ್ರೆಸ್ ಮೀಟ್ ಮಾಡಿಬಿಟ್ರೆ ಮುಗೀತು ಅಲ್ಲಿಗೆ. ಸೊ ಹೀಗಾಯಿತು. ಪ್ರತಿಭಟಿಸದೆ ಹೇಳಿಕೆಗಷ್ಟೇ ಕಾಂಗ್ರೆಸ್ನ ನಾಯಕರು ಸೀಮಿತವಾಗಿದ್ದಾರಾ? ಇಷ್ಟಕ್ಕೆನಾ ಶೂರರು ಇವರು ಕಾಂಗ್ರೆಸ್ ಲೀಡರ್ಗಳು? ಇದಕ್ಕೆ ವಿರಾಧಿ ವೀರರು ಇವರು. ಪ್ರೆಸ್ ಮೀಟ್ ಮಾಡಿ ನಾವೆಲ್ಲ ಪೇಜ್ ಟು ಪೇಜ್ ಎಕ್ಸ್ಪ್ಲೈನ್ ಮಾಡಿಬಿಟ್ವಿ ಎಂಬಲ್ಲಿಗೆ ಅಶೋಕ್ ಅವ್ರ ಪ್ರಕರಣ ಮುಗೀತಾ? ಹೆಸರಿಗಷ್ಟೇ ಒಂದು ಪ್ರೆಸ್ ಮೀಟನ್ನು ಮಾಡಿಬಿಟ್ಟು ಕಾಂಗ್ರೆಸ್ ಲೀಡರ್ಸು ಸುಮ್ಮನಾಗಿದ್ದಾರಾ? ಏನಾದರೂ ಇವ್ರದ್ದು ಯಾರಾದರೂ ಬೇರೆ ತೆಗೆದು ಬಿಡ್ತಾರಾ? ಆ ಭಯ ಏನಾದರೂ ಇವ್ರಿಗಿದೆಯಾ? ಇವ್ರ ಮೇಲೆ ಐ ಟಿ ಚೂ ಬಿಟ್ಬಿಡ್ತಾರೆ, ಇ ಡಿ ಚೂ ಬಿಟ್ಬಿಡ್ತಾರೆ. ಇಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ, ಇಷ್ಟು ಜನ ನಾಯಕರು ಸೇರಿಕೊಂಡು ಒಂದು ಪ್ರೆಸ್ ಮೀಟಿಗೆ ಸೀಮಿತರಾದ್ರ? ಕಾನೂನು ತಿಳುವಳಿಕೆ ಇದೆ ಎಲ್ರಿಗೂ, ಕಾನೂನು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ, ಕೈನಲ್ಲಿ ದಾಖಲೆಗಳಿದೆ, ಸರ್ಕಾರ ಇವ್ರದ್ದೇ ಇದೆ. ರಚನೆ ಮಾಡಲಿ ಒಂದು SITನ, ಹೋಗಲಿ ಲೋಕಾಯುಕ್ತಕ್ಕೆ, ಹೋಗಲಿ ಇಡಿಗೆ, ಹೋಗಲಿ CBIಗೆ, ಕೇಳಬೇಕಲ್ಲ ಇವರು? ಯಾಕೆ ಕೇಳ್ತಾ ಇಲ್ಲ ಅಂತ ಸಹಜವಾಗಿಯೇ ಕಾಂಗ್ರೆಸ್ ಕಾರ್ಯಕರ್ತರಾದಿಯಾಗಿ ಕ್ವಶನ್ ಮಾಡ್ತಾ ಇದ್ದಾರೆ. ಮುಡಾ ವಿಚಾರದಲ್ಲಿ ಅಷ್ಟೊಂದು ಪ್ರತಿಪಕ್ಷದವರೇ ಅಷ್ಟೊಂದು ಕೇಸ್ಗಳನ್ನು ಹಾಕ್ಕೊಂಡು, ಜೊತೆಗೆ ಬೇರೆ ಕೇಸ್ ಹಾಕಿರೋರಿಗೆ ಸಪೋರ್ಟ್ಗಳನ್ನು ಮಾಡಿಕೊಂಡು, ಪ್ರತಿಭಟನೆ ಮಾಡಿಕೊಂಡು, ಪಾದಯಾತ್ರೆ ಮಾಡ್ಕೊಂಡು ಅವರಿರಬೇಕಾದ್ರೆ ಅಶೋಕ್ ವಿರುದ್ಧ ಒಂದು ಕೇಸನ್ನು ಹೇಳಿಬಿಟ್ಟು ಪೇಜ್ ಟು ಪೇಜ್, ಪೇಜ್ ನಂಬರ್ 2 ನೋಡಿ, ಪೇಜ್ ನಂಬರ್ 3 ನೋಡಿ, ಪೇಜ್ ನಂಬರ್ 5 ನೋಡಿ ಅಂತ ಹೇಳಿಬಿಟ್ಟು ಈಗ ಅಷ್ಟೇ ಸುಮ್ಮನಾಗ್ಬಿಟ್ರೆ? ಹಾಗಾದರೆ ಯಾವ ಥರ ಇದನ್ನು ಯಾವ ಥರ ರಾಜಕಾರಣ ಅಂತ ಕರೀಬೇಕು ಅಂತ ಗೊತ್ತಿಲ್ಲ. ಮುಡಾ ಕೇಸ್ ಹಿನ್ನೆಲೆಯಲ್ಲಿ ಅಶೋಕ್ ಕೇಸನ್ನು ಕಾಂಗ್ರೆಸ್ ಆಚೆ ತೆಗೆದಿತ್ತು, ಮುಜುಗರ ತಪ್ಪಿಸ್ಕೊಂಡ್ಬಿಟ್ರೆ. ಹಾಗಾದರೆ ಅಶೋಕ್ ಮಾಡಿದ್ರು, ಸಿದ್ದರಾಮಯ್ಯನವರು ಮಾಡಿದ್ದಾರೆ, ಏನಿಲ್ಲ ಅಂಥೇಳಿ ಹೋರಾಟ ಬೇಕಲ್ಲ ಅಶೋಕ್ ಅವ್ರ ವಿರುದ್ಧವಾಗಿ? ಹೋರಾಟ ಮಾಡಬೇಕಲ್ವಾ? ಕೇಸ್ ರಿಓಪನನ್ನು ಮಾಡದೆ ಕಾಂಗ್ರೆಸ್ ನಾಯಕರು ಸುಮ್ಮನಾಗಿರೋದು ಯಾಕೆ? ದಮ್ಮಿದೆಯಾ, ತಾಕತ್ತಿದೆಯಾ ಮಾತನಾಡ್ತಾ ಇದ್ದಂಥ ನಾಯಕರುಗಳು ಎಲ್ಲಿ ಹೋದ್ರಿ ಈಗ? ಇದು ಕೂಡ ನಮ್ಮ ಪ್ರಶ್ನೆ.